ಚಿತ್ರದುರ್ಗ ಎಂದಾಕ್ಷಣ ನೆನಪಾಗೋದು ಬೆಟ್ಟಗಳು, ಬಿಸಿಲು, ಬರದ ಛಾಯೆ. ಆದ್ರೆ ಇಂತಹ ಬೆಂಗಾಡಿನಲ್ಲೊಂದು ಊಟಿಯನ್ನ ನೆನಪಿಸುವಂತಹ ಸುಂದರ ಪ್ರಕೃತಿ ತಾಣವಿದೆ. ಅದು ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಎತ್ತ ನೋಡಿದ್ರೂ ಹಚ್ಚ ಹಸಿರಿನ ಕಾನನ, ಮನಸ್ಸಿಗೆ ಮುದ ನೀಡೋ ಮಂಜಿನ ವಾತಾವರಣ, ಪಕ್ಷಿಗಳ ಚಿಲಿಪಿಲಿ ಕಲರವ. ಇದನ್ನೆಲ್ಲ ನೋಡಿದ್ರೆ ಇದ್ಯಾವುದೋ ಮಲೆನಾಡಿನ ಪ್ರದೇಶವಿರಬೇಕು ಅನ್ಸುತ್ತೆ ಅಲ್ವಾ? ಆದ್ರೆ ಈ ಸುಂದರ ತಾಣವಿರೋದು ಬರದ ನಾಡು ಚಿತ್ರದುರ್ಗದಲ್ಲಿ. ಎಸ್, ಚಿತ್ರದುರ್ಗ ನಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರೋ ಜೋಗಿಮಟ್ಟಿ ತನ್ನ ಅದ್ಭುತ ಪ್ರಾಕೃತಿಕ ಸೌಂದರ್ಯದಿಂದ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ಸಮುದ್ರ ಮಟ್ಟದಿಂದ 3643 ಅಡಿ ಎತ್ತರದಲ್ಲಿರುವ ಜೋಗಿಮಟ್ಟಿ ಗಿರಿಧಾಮದಲ್ಲಿ ಕಣ್ಮುಂದೆ ಹಾದು ಹೋಗುವ ದಟ್ಟ ಮಂಜು ಊಟಿಯನ್ನ ನೆನಪಿಸುತ್ತೆ. ಚಿತ್ರದುರ್ಗ ಅಂದ್ರೆ ಬೆಂಗಾಡು ಅನ್ಕೊಂಡೋರಿಗೆ ಜೋಗಿಮಟ್ಟಿ ಗಿರಿಧಾಮ ಅಚ್ಚರಿ ಮೂಡಿಸುತ್ತೆ. ಚಿತ್ರದುರ್ಗದಲ್ಲಿ ಇದು ಪ್ಯಾಲೇಸ್ ಜೋಗಿಮಟ್ಟಿ ತುಂಬಾ ಚೆನ್ನಾಗಿದೆ. ಇಲ್ಲಿ ವೆದರ್ ಅಂದ್ರೆ ಸಿಟಿ ಒಳಗಡೆ ಸ್ವಲ್ಪ ಬಿಸಿಲು ಇದೆ, ಇಲ್ಲಿ ಸ್ವಲ್ಪ ಕೋಲ್ಡ್ ಇದೆ. ಸ್ವಲ್ಪ ಇದಕ್ಕೆ ಕ್ಯಾಪ್ ಇದು ಎಲ್ಲ ಹಾಕಿದ್ವಿ, ಸ್ವೆಟರ್. ಇಲ್ಲಿ ಹೈಟ್ ಇದೆ ಸ್ವಲ್ಪ 1260 ಕಿಲೋಮೀಟರ್ ಸಮಥಿಂಗ್. ಈ ತರ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ ನನಗೆ. ಎಲ್ಲ ಪೇರೆಂಟ್ಸ್ ಜೊತೆಗೆ ಬಂದಿದ್ದೀವಿ ಇವತ್ತು ಫಸ್ಟ್ ಟೈಮ್. ಬಹಳ ಫೀಲ್ ಆಗ್ತಾ ಇದೆ, ಮಸ್ತ್. ಈ ಅದ್ಭುತ ಗಿರಿಧಾಮದಲ್ಲಿ ಆಗುವ ರೋಮಾಂಚನ ಸವಿಯಲು ಪ್ರವಾಸಿಗರು ಕಿರಿದಾದ ರಸ್ತೆಯಲ್ಲಿ ಹಾದು ಹೋಗಬೇಕು. ತಿರುವುಗಳಿಂದ ಕೂಡಿರೋ ಜೋಗಿಮಟ್ಟಿಗೆ ಪ್ರವೇಶಿಸುತ್ತಿದ್ದಂತೆ ಅಪರೂಪದ ಪಕ್ಷಿಗಳು ಸ್ವಾಗತ ಕೋರುತ್ತವೆ. ಬೆಟ್ಟದ ತುದಿ ತಲುಪಿದ್ರೆ ಸಾಕು, ಬಂದ ಆಯಾಸವೆಲ್ಲ ಮಾಯವಾಗುತ್ತೆ. ನಮಗೆ ಇಂಥ ಸುಂದರವಾದ ವರ್ಣನೆ ನಾವು ಮಾಡಕ್ಕೆ ನಮ್ಮ ಚಿತ್ರದುರ್ಗದಲ್ಲಿ ಇದು ನಮಗೆ ಬಹಳ ಉತ್ತಮವಾದ ಪ್ಲೇಸು. ನಮಗೆ ಯಾಕಂದ್ರೆ ತುಂಬಾ ಸಂತೋಷ ಆಗ್ತಾ ಐತೆ ಇಲ್ಲಿ ಬಂದಗಳಿಂದ. ಯಾಕಂದ್ರೆ ಈಗ ನೋಡ್ರಿ, ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ನಮಗೆ. ನೋಡ್ರಿ, ಇಲ್ಲಂತ ನೋಡ್ತಕ್ಕಂಥ ಸೀನ್ಗಳು, ನೋಡ್ತಕ್ಕಂಥ ಅದ್ಭುತವಾದ ಒಂದು ಜಾಗ ಇಲ್ಲಿ ನಮಗೆ ಬಹಳ ಹಿಡಿಸ್ತಿದೆ. ಜೋಗಿಮಟ್ಟಿಯಲ್ಲಿರುವ ದೊಡ್ಡ ದೊಡ್ಡ ಬಂಡಿಗಳು ವಾಲ್ ಕ್ಲೈಂಬಿಂಗ್, ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸಿದ ಜಾಗ. ಬೇಸಿಗೆಯಲ್ಲಿ ಇಲ್ಲಿ ಸಾಕಷ್ಟು ಟ್ರೆಕ್ಕಿಂಗ್ ಶಿಬಿರಗಳು ನಡೆಯುತ್ತವೆ. ಒಟ್ನಲ್ಲಿ ಈ ಬಯಲು ಸೀಮೆಯ ಬೆಂಗಾಡಿನಲ್ಲಿರೋ ಈ ಜಾಗ ಪ್ರವಾಸಿಗರಿಗೆ ಊಟಿಯ ಅನುಭವ ನೀಡುತ್ತಿರುವುದಂತೂ ಹೌದು. ಎನ್ ಕೆ ಗೋಪಿ, ಬಿಟಿವಿ ನ್ಯೂಸ್, ಚಿತ್ರದುರ್ಗ.